कायकोटचूर्य समप्रभा निर्विघ्नं कुरु मे देव सर्वकारेषु सर्वदा सर्वकारेषु सर्वदा सर्वकारेषु सर्वदा सर्वकारेषु सर्वदा ब्रह्मा गुरु विष्णु गुरुदेव महेश्वरा साक्षात् परब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः
ಸುಭಾಷರು ಜನಿಸಿದ ದೇಶ ನಾಡು ನಾಡಿನ ಕನಕನಗಳಲ್ಲಿ ಬೆಳೆದಿದೆ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಗಂಗಾ ಯಮುನಾ ತುಂಗಭದ್ರಾ ಮಲಪ್ರಭಾ ನದಿ ಹರಿಯುವ ನಾಡು ಮಲಪ್ರಭಾ ನದಿ ಹರಿಯುವ ನಾಡು ಮಲಪ್ರಭಾ ನದಿ ಹರಿಯುವ ನಾಡು ನಾಡು ನಾಡಿನ ಕನಕನಗಳಲ್ಲಿ ಬೆಳೆದಿದೆ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಆನೆಗುತ್ತಿ ಗ್ರಾಮದಲ್ಲಿ ಸಿಗುವಂತ ಮಾರುತೇಶನಿಗೆ ನಮೋ ನಮೋ ಆನೆಗುತ್ತಿ ಗ್ರಾಮದಲ್ಲಿ ಸಿಗುವಂತ ಬಸವೇಶ್ವರನಿಗೆ ನಮೋ ನಮೋ ಶ್ರೀ ಮಾರುತೇಶನಿಗೆ ನಮೋ ನಮೋ ಶ್ರೀ ಬಸವೇಶ್ವರನಿಗೆ ನಮೋ ನಮೋ ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳೆದಿದೆ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳೆದಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಹಾಯ್ ಜ್ಯೋತಿ, ಹೇಗೆ ಹೇಳಿದೆ ಕಾಲೇಜು ಅಭ್ಯಾಸ? ಏನೂ ಇಲ್ಲ ಅಂದ ಹಾಗೆ. ಊರಿನಿಂದ ತಾವು ಯಾವಾಗ ಬಂದದ್ದು? ಇವತ್ತೇ ಬಂದಿದ್ದು. ಬಂದಾಕ್ಷಣವೇ ನಿಮ್ಮ ನೋಡಲೆಂದು ಹೊರಟಿದ್ದೆ. ಹೌದಾ? ಅಲ್ಲ, ಒಂದೇ ಊರಿನವರು, ಮೇಲಾಗಿ ಸಂಬಂಧಿಕರು ಅಂದಾಗ ನೋಡೋದ್ರಲ್ಲಿ ಹೊಸತನವೇನಿದೆ ನೀವೇ ಹೇಳಿ? ನಿಜ ಜ್ಯೋತಿ, ಸಂಬಂಧಿಗಳಾದ್ರೂ ಕೂಡ ಆಗಾಗ ನಿಮ್ಮ ಅಕ್ಕ ನಮ್ಮ ಮನೆ ಕಡೆ ಬಂದರು ನೀನು ಅಪ್ಪಿ ತಪ್ಪಿಯೂ ಕೂಡ ಸುಳಿಯುವುದಿಲ್ಲವಲ್ಲ. ಯಾಕೆ? ನಿನಗೆ ನಾನಂದ್ರೆ ಅಷ್ಟು ಬೇಸರವೇ? ಛೇ, ಬೇಸರವೇನಿಲ್ಲ. ವಿದ್ಯಾರ್ಥಿಯ ಜೀವನ ಓದಬೇಕು, ಬರಿಬೇಕು ಅಷ್ಟೇ. ಅದನ್ನು ಬಿಟ್ಟು ಅಲ್ಲಿ ಇಲ್ಲಿ ಹೋಗೋದಕ್ಕೆ ನನಗೂ ಕೂಡ ಮನಸ್ಸಾಗೋದಿಲ್ಲ. ಕೆಲಸ ಇಲ್ಲದೆ ಬೇರೆ ಕಡೆ ಹೋಗೋದಕ್ಕೆ ನನಗಿಷ್ಟನೂ ಆಗಲ್ಲ. ಜ್ಯೋತಿ, ನಾನು ನಿನ್ನ ನೋಡಲು ಅವಕಾಶ ಮಾಡಿಕೊಂಡು ಬರುವುದಿಲ್ಲವೇ? ಹಾಗೆ ಬಾ ಅಂತ ನಾನೇನು ನಿನಗೆ ಹೇಳಿಲ್ಲವಲ್ಲ. ಏನೇ ಆದರೂ ನಾನು ನಿನ್ನ ಸೋದರ ಮಾವ. ಈ ಅಪರಿಚಿತ ಪಟ್ಟಣದಲ್ಲಿ ನಿನ್ನ ಹತ್ತಿರ ಇದ್ದುಕೊಂಡು ನಿನ್ನ ಆಗು ಹೋಗುಗಳನ್ನ ಗಮನಿಸುವುದು ನನ್ನ ಕರ್ತವ್ಯ. ನೋಡಿ, ನಿಮಗೆ ಯಾಕ ತೊಂದರೆ? ಒಂದು ವೇಳೆ ಈ ಪಟ್ಟಣದಲ್ಲಿ ಜೀವಿಸೋದಕ್ಕೆ ನನಗೆ ಭಯ ಆಗಿದ್ದೇ ಆದಲ್ಲಿ ನಮ್ಮ ತಂದೆಗೆ ಹೇಳಿ 2 ಆಳಿಟ್ಕೊಂಡು ಜೀವನ ಮಾಡ್ತೀನಿ. ಜ್ಯೋತಿ, ನಿನ್ನ ಬಗ್ಗೆ ಮಾತ್ರ ನೀನು ಯೋಚಿಸಬೇಡ, ಸ್ವಲ್ಪ ನನ್ನ ಬಗ್ಗೆಯೂ ಸ್ವಲ್ಪ ಯೋಚಿಸು. ಅಯ್ಯೋ, ಇನ್ನೊಬ್ಬರ ಬಗ್ಗೆ ಯೋಚಿಸೋದಕ್ಕೆ ನನಗೆ ಪುರ್ಸೊತ್ತಿಲ್ಲ. ನನ್ನ ತಲೆಯಲ್ಲಿ ಇದ್ದದ್ದು ಒಂದೇ ಒಂದು, ನಾನು ಚೆನ್ನಾಗಿ ಓದಬೇಕು, ಬರೀಬೇಕು, ನಾನು ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ. ವೆರಿ ಗುಡ್ ಜ್ಯೋತಿ, ನೀನು ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದರೆ ನನಗೂ ಸಂತೋಷ. ಹಾ, ನೀನು ಲಾಸ್ಟ್ ಇಯರ್ ಕಾಲೇಜಿಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಕ್ಕಾಗಿ ತೆಗೆದುಕೋ ನನ್ನ ಹೆಮ್ಮೆಯ ಕಾಣಿಕೆಯನ್ನು. ಥ್ಯಾಂಕ್ಸ್, ತುಂಬಾ ಚೆನ್ನಾಗಿದೆ. ಅಂದ ಹಾಗೆ ಈ ಚೈನು ಎಲ್ಲಿಂದ ಬಂತು? ಜ್ಯೋತಿ, ನನಗೇನು ಕೊರತೆ ಇದೆ? ನಮ್ಮ ಮನೆಯಲ್ಲಿ ಸಾಕಷ್ಟಿದೆ, ಖರ್ಚು ಮಾಡಲು 2 ಕೈ ಕೂಡ ಸಾಲುವುದಿಲ್ಲ. ಆಹಾಹಾಹಾಹಾಹಾ. ಖರ್ಚು ಮಾಡೋದಕ್ಕೆ 2 ಕೈ ಸಾಲೋದಿಲ್ಲವೋ? ಅಥವಾ ಸುಳ್ಳು ಹೇಳೋದಕ್ಕೆ ಒಂದು ನಾಲಿಗೆ ಸಾಕಾಗೋದಿಲ್ಲವೋ? ನಿಜ ಜ್ಯೋತಿ, ಈಗ 3-4 ವರ್ಷಗಳಲ್ಲಿ ಸರಿಯಾಗಿ ಬೆಳೆ ಬಂದು
ನನ್ನ ತಂದೆಯವರು ನನ್ನ ನೌಕರಿಗಾಗಿ 1,00,000 ರೂಪಾಯಿಯನ್ನು ಡಿಪಾಸಿಟ್ ಮಾಡಿದ್ದರು. ಈಗ ಬರುವಾಗ 20,000 ರೂಪಾಯಿ ತೆಗೆದುಕೊಂಡು ಬಂದಿದ್ದೆ. ಅದರಲ್ಲಿ ಚೈನ್ ಕೊಂಡುಕೊಂಡು ಬಂದಿದ್ದು. ಸುಳ್ಳು ಹೇಳಿದರೂ ನಂಬುವ ಹಾಗೆ ಹೇಳಬೇಕು. ಈಗ 4 ವರ್ಷದಿಂದ ಚೆನ್ನಾಗಿ ಮಳೆ ಬೆಳೆ ಬಂತು, ಒಂದಿಷ್ಟು ಹಣ ಫಿಕ್ಸ್ ಡಿಪಾಸಿಟ್ ಮಾಡಿ ಬಂದಿ ಅಂತ ಹೇಳ್ತಾ ಇದೆಯಲ್ಲ. ನಮ್ಮ ನಾಡಿಗೆ ಬರಗಾಲ ಬಿದ್ದು ಈಗ 4 ವರ್ಷ ಆಯಿತು. ಇದರ ಮೇಲೆ ಗೊತ್ತಾಗುತ್ತೆ ನಿನಗೆ ಒಕ್ಕಲತನದಲ್ಲಿ ಜ್ಞಾನವಿಲ್ಲ ಅಂತ. ಅದು ಅಲ್ಲದೆ ನೀನು ಹೇಳ್ತಾ ಇದೆಯಲ್ಲ ಬೆಳೆ ಮಳೆ ಚೆನ್ನಾಗಿ ಆಯ್ತು, ನಾವು ಹಣ ಫಿಕ್ಸ್ ಇಟ್ಟಿದ್ದೀವಿ ಅಂತ. ನೋಡು, ಒಬ್ಬ ರೈತ ಹೊಟ್ಟೆ ತುಂಬಿಸಿಕೊಂಡು ಫಿಕ್ಸ್ ಹಣ ಇಡಲು ಎಂದಿಗೂ ಸಾಧ್ಯವಿಲ್ಲ. ಅಂಥ ರೈತ ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಕಾಲ ಬದಲಾದಾಗ ಬೇಕಾದ್ರೆ ನೋಡಬಹುದು. ಅಂದರೆ ನಾನು ಹೇಳುತ್ತಿರೋದೆಲ್ಲವೂ ಸುಳ್ಳು ಎಂದು ಭಾವಿಸುವೆಯಾ? ಸುಳ್ಳು ಅಂತ ಭಾವಿಸಿಲ್ಲ, ಭರವಸೆಯಿಂದ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇನ್ನೂ ಒಂದು ದೊಡ್ಡ ಸುಳ್ಳು. ಈ ಚೈನು ಯಾರದು, ನಿನ್ನ ಕೈಗೆ ಹೇಗೆ ಬಂತು ಚೆನ್ನಾಗಿ ಗೊತ್ತು. ಅದನ್ನ ಹೇಳುವ ಇಚ್ಛೆಯೂ ನನಗಿಲ್ಲ. ನೋಡಿ, ಮೊದಲು ಈ ಚೈನ್ ತೆಗೆದುಕೊಳ್ಳಿ. ಅದು ನಿನಗಾಗಿಯೇ ತಂದಿದ್ದು. ಸಾಕು ಸುಮ್ಮನಾಗಿ. ಯಾರ್ದು ಚೈನ್ ತಂದು ನಿನಗಾಗಿ ತಂದಿದ್ದೀನಿ ಅಂತ ಹೇಳೋದು ದೊಡ್ಡ ಸ್ಥಿತಿಯ ಮಾತಲ್ಲ. ನಾಳೆ ನೀವು ಒಂದು ದೊಡ್ಡ ನೌಕರಿ ಮಾಡಿ ಸಂಪಾದಿಸಿ ಆ ಹಣದಲ್ಲಿ ನನಗೆ ಒಂದು ಚೈನ್ ತಂದು ಕೊಡಿ. ಆಗ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ, ಆಯ್ತಾ? ಜ್ಯೋತಿ, ನೌಕರಿ ಎಂಬ 3 ಅಕ್ಷರ, ಲಂಚ್ ಎಂಬ 2 ಅಕ್ಷರದಲ್ಲಿ ನಿಂತಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕು ಜ್ಯೋತಿ ಆ ನೌಕರಿ? ನೋಡು, ನಾನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ರಿಯಲಿ ಐ ಲವ್ ಯು. ಐ ಹೇಟ್ ಯು. ನಾನು ನಿನ್ನನ್ನು ತುಂಬಾ ದ್ವೇಷಿಸ್ತಾ ಇದ್ದೀನಿ. ನೋಡು ಶ್ರೀಧರ್, ನಮ್ಮ ಹೆತ್ತ ತಂದೆ ತಾಯಿ ತಮ್ಮ ಕಷ್ಟವನ್ನು ಬದಿಗಿಟ್ಟು ನಮ್ಮನ್ನು ಕಳಿಸುವುದು ಚೆನ್ನಾಗಿ ತಮ್ಮ ಮಕ್ಕಳು ಓದುವ ಅಭ್ಯಾಸ ಕಲಿತುಕೊಂಡು ದೊಡ್ಡ ಪದವೀಧರನಾಗಲಿ ದೊಡ್ಡ ಆಫೀಸರ್ ಆಗಲಿ ಎಂಬ ಆಶೆಯಿಂದ. ಅದನ್ನು ಬಿಟ್ಟು ಹೆಣ್ಣು ಹುಡುಗಿಯರ ಹಿಂದೆ ಬೆನ್ನು ಹತ್ತಿ ಲವ್ ಅಂತ ಓಡಾಡೋದಕ್ಕೆ ಅಲ್ಲ, ಉಡಾಳ ಹುಡುಗರ ಸಂಘ ಮಾಡಿ ಜೂಜು ಆಡೋದಕ್ಕೆ ಅಂತಲ್ಲ, ಲಫಂಗರ ಸಂಘ ಸೇರಿ ಬೀರು ಬ್ರಾಂಡಿ ಕುಡಿಯೋದಕ್ಕೆ ಅಂತ ಅಲ್ಲ. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಇನ್ನು ಮೇಲಾದರೂ ನೀನು ಒಳ್ಳೆ ವಿದ್ಯಾವಂತನಾಗಿ ಒಂದು ಒಳ್ಳೆ ಕೆಲಸ ಮಾಡು. ನಾನು ನಿನಗೆ ಹೇಳ್ತಾ ಇದ್ದಿದ್ದು ಇದೇ ಕೊನೆಯ ಮಾತು. ಮೈಂಡ್ ಇಟ್. ಆಲ್ ದ ಬೆಸ್ಟ್. ಬಾಯ್. ಐ ಹೇಟ್ ಯು. ಜ್ಯೋತಿ, ಇಂಗ್ಲಿಷ್ನಲ್ಲಿ ನನಗೆ ಆಗದಿರೋ ಪದ ಅಂದರೆ ಐ ಹೇಟ್ ಯು. ನೋಡ್ತಾ ಇರೋ ಜ್ಯೋತಿ, ಮುಂಬರುವ ಸನ್ನಿವೇಶಗಳಲ್ಲಿ ನಿನ್ನ ಬಾಯಿಯಿಂದ ಐ ಲವ್ ಅಂತ ಹೇಳಿಸಿಕೊಳ್ಳದಿದ್ದರೆ ನಾನು ದೇಸಾಯಿ ರಂಗಪ್ಪನ ಮಗ ಶ್ರೀಧರನೇ ಅಲ್ಲ. ಜ್ಯೋತಿ, ನಿನ್ನ ತುಂಬು ದೇಹ ನನ್ನನ್ನು ಹುಚ್ಚಿಡಿಸಿದೆ. ಆ ನಿನ್ನ ತೀಕ್ಷ್ಣ ಕಣ್ಣುಗಳು ನನ್ನನ್ನು ಕೆಣಕುತ್ತಿವೆ. ಬಾ ಜ್ಯೋತಿ, ಬಾ, ನನ್ನ ಮನದಂಗಣದಲ್ಲಿ ರೆಕ್ಕೆ ಬಿಚ್ಚಿ ಹಾಡು ಬಾ. ತವಕಿರುವ ಈ ನನ್ನ ತುಟಿಗೆ ಸಿಹಿ ಮುತ್ತನ್ನು ನೀಡು ಬಾ.
ವರ್ಣನ ಶ್ಯಾಮಲೆ 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 ಈ ಧರೆಗಿಳಿದ ಮೇನಕೆ 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 ಮಿಂಚು ಕಂಗಳ ಹೊನಲು ಒಲವು ತಾಯಿ ಮೋಹದ ಬಲವು ಒಲವು ಮಿಂಚು ಮೋಹದ ಚಲುವು ಚಲುವು ತಾಯಿ ಮೋಹದ ಬಲವು ಒಲವು ಗುರಿಗೆ ಛಾರಿದೆ ಈ ಅಪ್ಸರೆ ಮನದಿ ಮೂಡಿತು ಈ ತಾವರೆ ಗುರಿಗೆ ಛಾರಿತು ಈ ಅಪ್ಸರೆ ಮನದಿ ಮೂಡಿತು ಈ ತಾವರೆ ಪಲ್ಲನ 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 ಇದು ಪ್ರೇಮಾಯಣ ಹೇ ಹೇ ಇದು ಪ್ರೇಮಾಯಣ ರವಿವರ್ಣ ಶ್ಯಾಮಲೆ 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 ಈ ಧರೆಗಿಳಿದ ಮೇನಕೆ ಹಲೋ ಮಿಸ್ಟರ್, ಸ್ವಲ್ಪ ಮ್ಯಾಚ್ ಬಾಕ್ಸ್ ಕೊಡ್ತೀರಾ? ಕ್ಷಮಿಸಿ, ನಾನು ಸಿಗರೇಟ್ ಸೇದುವುದಿಲ್ಲ. ನಿಮ್ಮನ್ನೆಲ್ಲೋ ನೋಡಿದಾಗಿದೆಯಲ್ಲ, ಆ ರಂಗಪ್ಪನ ಕಾಕನ ಮಗ ಶ್ರೀಧರ್ ಅಲ್ವೇ ನೀನು? ಹೌದು, ತಾವು ವಿಕ್ರಮರಲ್ಲವೇ? ಏಕೆ ಈ ಸಂಬಂಧಿಕನ ಗುರುತು ಕೂಡ ತಮಗೆ ಸಿಗದಾಯಿತೆ? ಬಡ ರೈತನ ಮಗನೆಂದು ಇದ್ದ ಹೊಲದಲ್ಲಿ ಬೆಳೆದರೆ ಬೆಳೆ ಬರುವುದಿಲ್ಲ, ಬೆಳೆ ಬರೋದಕ್ಕೂ ಸಾಧ್ಯವಿಲ್ಲ. ಬರಬೇಕಂದರೆ ಅದರಲ್ಲಿ ಶ್ರಮ ಪಡಲೇಬೇಕು. ಅದರಂತೆ ನಾವು ದುಡಿಲೇಬೇಕು, ದುಡ್ಡು ಮಾಡಲೇಬೇಕು. ನಾನೆಷ್ಟೋ ದಿನಗಳಿಂದ ಹೇಳ್ತಾ ಇದ್ದೀನಿ, ಈವರೆಗೂ ಹೇಳ್ತಾ ಇದ್ವಿ, ಬಡವರಿಗೆ ನ್ಯಾಯ ನೀತಿ ಎಲ್ಲವೂ ಇವು ಬಡತನಕ್ಕೆ ಮಾತ್ರ ಸೀಮಿತ. ಆದರೆ ಶ್ರೀಮಂತ ಹೆಚ್ಚಿಸುವ ಅಂದರೆ ನಿನ್ನ ತಪ್ಪ ಕಲ್ಪನೆ. ಹೇಗೆ ಗೊತ್ತಾ ಶ್ರೀಧರ್, ನೀನು ನ್ಯಾಯವಾಗಿ ನಡೆದರೆ ನೀನು ಬಡವನಾಗೇ ಉಳಿತ್ಯ. ನಿಮ್ಮ ಮಾತುಗಳೇ ನನಗೆ ಅರ್ಥವಾಗ್ತಾ ಇಲ್ಲ. ಶ್ರೀಧರ್, ನಾನು ಒಂದು ದಿನಕ್ಕೆ ಸೇದುವ ಸಿಕ್ರೆಟಿನ ಬೆಲೆ ಗೊತ್ತಾ?
4,500 ರೂಪಾಯಿ. ಇದರಂತೆ 10 ರಿಂದ 15 ಸಿಗರೇಟು ಸೇದಬಹುದು. ನೀನು ಊಟಕ್ಕೂ ಕೂಡ ಇಷ್ಟು ಖರ್ಚು ಮಾಡ್ತಿಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಅದು ಸಾಧ್ಯ ಆಗೋಕ್ಕೂ ಸಾಧ್ಯನೇ ಇಲ್ಲ. ನಿಜ ವಿಕ್ರಮ, ಹುಟ್ಟಿದಾಗಿನಿಂದ ನೋಡುತ್ತಿರುವೆ. ಇದೀಗ ನನ್ನ ಕಾಲೇಜಿನ ಖರ್ಚಿನ ಸಾಲದ ಹೊರೆ ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ಕಾಯ್ತಾ ಇದ್ದೇನೆ, ಈ ವರ್ಷ ಸುಧಾರಿಸಬಹುದು, ಮುಂದಿನ ವರ್ಷ ಸುಧಾರಿಸಬಹುದು ಅಂತ. ಆದರೆ ಫಲಿತಾಂಶ ಮಾತ್ರ 0. ನೋಡು, ರೈತ ಸುಧಾರಿಸಿ ಶ್ರೀಮಂತನಾಗುವುದು ಅದು ಹಳೇ ಕಾಲ. ನೋಡು, ಇಷ್ಟ ಮಾಡಿದರೆ ಸಾಕು, ನೀನು ಒಂದು ದಿನಕ್ಕೆ ಲಕ್ಷಾಧಿಪತಿ ಆಗುತ್ತೀಯ. ಛೇ, ಹಣ ಗಳಿಸಲು ದೇಶದ್ರೋಹದ ಕೆಲಸ ಮಾಡಬೇಕೆ? ದೇಶದ್ರೋಹ? ಯಾವುದು ದೇಶದ್ರೋಹ? ದೇಶದ್ರೋಹಕ್ಕಾಗಿ, ದೇಶ ಪ್ರೇಮಕ್ಕಾಗಿ ಹೋರಾಡಿದ ಆ ಶಾಸ್ತ್ರಿ ಏನಾದರೂ ಹೇಗೆ ಸತ್ತರು ಅನ್ನುವುದು ಇದುವರೆಗೆ ಯಾರಿಗೆ ಗೊತ್ತಿಲ್ಲ. ಅದರಂತೆ ಸುಭಾಷ್ ಚಂದ್ರ ಬೋಸರು ಏನಾದರೂ ಎಂತಾದರೂ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಅಷ್ಟೇ ನಿನ್ನನ್ನೇ ಉದಾಹರಣೆ ಎತ್ತುಕೋ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಅಂತೂ ಹೇಳಿದ ಈ ಸರ್ಕಾರ ನಮ್ಮ ಬಡ ರೈತರಿಗೆ ಏನು ಮಾಡಿದೆ, ಅವರಿಗೆ ಏನು ಕರುಣೆ ತೋರಿದೆ? ನಿಜ ವಿಕ್ರಮ, ಈ ಸಮಾಜ ಮಾನವೀಯತೆಯುಳ್ಳವರನ್ನು ತುಳಿತಿದೆ ಹೊರತು ಎತ್ತಿಕೊಳ್ಳಲಾರದು. ನಾನು ಈ ಸಮಾಜದಲ್ಲಿರುವ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಬೇಕು. ಕೊಡುವ ಸೂಟ್ಕೇಸನ್ನು ಈಗಲೇ ಹೋಗಿ ಕೆಲಸ ಮುಗಿಸಿಕೊಂಡು ಬರುತ್ತೇನೆ. ಈಗ ನಿನ್ನನ್ನು ತುಂಬಾ ಮೆಚ್ಚಿಕೊಂಡೆ. ಆತುರ ಪಡಬೇಡ, ಸಮಾಧಾನ ನಿಧಾನವಾಗಿ ಈ ನನ್ನ ಕೆಲಸವನ್ನು ನೀನು ತೆಗೆದುಕೋ. ಈ ಸುಟ್ಕೇಸ್ ತೆಗೆದುಕೋ. 10,000 ಅಡ್ವಾನ್ಸ್. ಆಯ್ತು ವಿಕ್ರಮ್, ಕೆಲಸ ಮಾಡಿಕೊಂಡು ಬಂದು ಭೇಟಿಯಾಗುತ್ತೇನೆ. ಅಂತೂ ಸಂಶಯ ಬಾರದಂತೆ ನನ್ನ ವ್ಯವಹಾರಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಂತಾಯಿತು.
ನಾನು ಮನೆಯಲ್ಲಿ ಕುಂತುಕೊಂಡರೂ ಕೂಡ ನಾನು ಬ್ಲಾಕ್ ಫೋನಿ ಅವರನ್ನು ಎಲ್ಲ ಬಗೆಹರಿಸಬಹುದು. ನನಗೆ ಈ ಸರ್ಕಾರ ನೌಕರಿ ಕೊಡದೆ ಇದ್ರೂ ಪರವಾಗಿಲ್ಲ. ಇನ್ನು ಒಂದೇ ಒಂದು ವರ್ಷದಲ್ಲಿ 10 ಜನಕ್ಕೆ ನೌಕರಿ ಕೊಡೋಷ್ಟು ಶ್ರೀಮಂತನಾಗುತ್ತೇನೆ. ಮೊದಲು ನಮ್ಮ ಮಾವನ ಮಗಳು ಗುಂಡು, ರಾವಣ ಮಗಳು ಜ್ಯೋತಿ, ನೀನು ಒಲೆಯದಿದ್ದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ನಿನ್ನ ಕುತ್ತಿಗೆಗೆ ನಾ ತಾಳಿ ಕಟ್ಟಲೇಬೇಕು. ಕಟ್ಟದಿದ್ದರೆ ಇವಳು ನಾಯಕನಲ್ಲ, ನಾಯಕನೂ ಅಲ್ಲ. ನಾಡು ನಾಡು ಎಂದು ಬೆರೆದವರೆಲ್ಲ ಇದರ ಪಾದಡಿಯಲ್ಲಿ ಒತ್ತಾಡಿ ಹೋಗಿದ್ದಾರೆ ಈ ರಂಗಭೂಮಿಯಲ್ಲಿ. ಅಂತದ್ರಲ್ಲಿ ನನ್ನ ಮಾವನ ಮಗಳ ಆ ಜ್ಯೋತಿಯನ್ನು ಬಿಟ್ಟರೆ, ಜ್ಯೋತಿ ಆದರೂ ಅಷ್ಟೇ, ಪ್ರೀತಿಯಾದರೂ ಅಷ್ಟೇ. ಅದರಲ್ಲಿ ಮುಖ್ಯವಾಗಿರುವುದು ನನಗೆ ಕಣ್ಣಿಟ್ಟಿರುವುದು ಪ್ರೀತಿ. ನೀನ್ ಹೇಗೆ ಇರು, ಎಂತ ಇರು, ನೀನೆನ್ನಿದ್ದರೂ ಈ ನಿನ್ನ ಸೋದರ ಮಾವನ ಸೊತ್ತು. ಒಂದು ವೇಳೆ ಒಲೆದರೆ ನಿನಗೆ ಒಳ್ಳೆಯದು, ಒಲೆಯದಿದ್ದರೆ ಈ ಕಾಮುಕನ ಕೈ ಚಾಕ ನಿನಗೆ ಗೊತ್ತೇ ಇದೆಯಾ? ಗೊತ್ತಿರುವುದಷ್ಟೇ ಏಕೆ ತೋರಿಸ್ತೀನಿ.